ಯಾಕೆ ಸುಮನ ಅಷ್ಟು ನಿಷ್ಠೂರವಾಗಿ ಮಾತಾಡ್ತೀಯ? ನಾನು ನಿಂಗೇನು ಅನ್ಯಾಯ ಮಾಡಿದೆ? ನೀನ್ ನನ್ಗೇನು ಮಾಡಲ್ಲ ಅಂತ ನಂಗೆ ಅರ್ಥ ಆಯ್ತು ಅಕ್ಕ. ನಿನ್ ಸುಖ ನೀನ್ ನೋಡ್ಕೊಂಡು ಪಟ್ನಕ್ಕೆ ಹೋಗ್ತೀಯಾ? 7 ಅಂತಸ್ತಿನ ಮನೆ ಕಾಲಿಟ್ರೆ ನನಗ್ ತಂಗಿನೂ ಇಲ್ಲ ಯಾರು ಇಲ್ಲ ಅಂತ ಹೇಳಿ ಮರ್ತು ಬಿಡ್ತೀಯಾ? ಆಹಾ, ಹಾಗೇನು ಅನ್ನಲ್ಲ. ನೀನಂದ್ರೆ ನನಗ್ ತುಂಬಾ ಇಷ್ಟ. ನೀನ್ ನಾಟಕ ನಿಲ್ಲಿಸ್ತೀಯಾ? ಏನು ತಿಳಿದೇ ಇರೋ ಸಿಟಿ ಜನಕ್ಕೆ ಮೋಸ ಮಾಡ್ತಿದ್ಯಾ? ತಾತ ಮಾಡಿಸ್ತಿರೋದು ಮದ್ವೆನೇ ಅಲ್ಲ, ಪಾಪ ಹಾಳಾಗೋಗ್ತೀರಾ. ಇದೇ ನನ್ ಶಾಪ ಶಾಪ. ಇಷ್ಟು ಸುಳ್ಳು ಹೇಳ್ಕೊಂಡು ತಿರುಗು ಇನ್ನ. ಡ್ಯಾಡಿ ನನ್ನ ಮದುವೆ ಆಗು ಅಂತ ಹೇಳ್ತಿರೋದು. ಮಾವ, ಬಾಮ್ಮ. ನಮಸ್ಕಾರ ಸ್ವಾಮಿ. ಶ್ಯಾಮ್ಲಾ, ಇವರೇ ನಮ್ಮ ನೈನಿನ ಸೊಸೆಯಾಗಿ ಮಾಡ್ಕೋಬೇಕು ಅಂತ ಹೇಳ್ತಿರೋರು. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ ನಮ್ಮ ಯಜಮಾನ್ರೆಲ್ಲ ಯಾಕಮ್ಮ ಅಣ್ಣ ಅಂತ ಕರೀರಿ. ಇನ್ಮೇಲೆ ನಿಮ್ಗೆ ಯಾರು ಇಲ್ಲ ಅಂತ ಅನ್ಕೋಬೇಡಿ. ದೊಡ್ಡ ಮನೆಯವರಾಗಿ ಯಾವಾಗ್ಲೂ ನಿಮ್ ಕಷ್ಟಕ್ಕೆ ನಾವಿರ್ತೀವಿ. ನಮ್ ಹುಡುಗಿ ಅಭಿಪ್ರಾಯನೂ ಕೇಳಿದ್ವಿ ಅಣ್ಣ. ಇಷ್ಟ ಅಂತ ಅವ್ರ ತಾತನ ಹತ್ರ ಹೇಳಿದಾಳೆ. ನೈನಿ ಮದುವೆಗೂ ಮೊದಲೇ ತನ್ನ ಅರಿಶಿನ ಕುಂಕುಮನ ಕಾಪಾಡ್ಕೊಂಡಿದ್ದಾಳಮ್ಮ. ನನ್ನ ಮಗನಿಗೆ ಹೊಸ ಜನ್ಮ ಕೊಟ್ಟಿದ್ದಾಳೆ. ಮೊದಲು ನಾನು ನಿಮ್ಗೆ ಎಷ್ಟು ಋಣಿಯಾಗಿದ್ರೂ ಸಾಲದು. ನಿಮ್ಮ ಬಾಕಿ ಋಣನ ಬಡ್ಡಿ ಸಮೇತ ತೀರ್ಸಿದ್ರೆ ನನ್ನ ಮನಸ್ಸಿಗೆ ನೆಮ್ಮದಿ ಆಗುತ್ತೆ ಅಂತ ನಿಮ್ಮ ಮಗಳನ್ನ ನಮ್ಮ ಮನೆ ಸೊಸೆ ಮಾಡ್ಕೋಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಸ್ವಾಮಿ, ಶ್ಯಾಮ್ಲಾಗೂ ನನ್ನ ಮೊಮ್ಮಗಳಿಗೂ ನೀವೀಗ ಪರಿಚಯ ಇರಬಹುದು. ನೀವು ನನಗೆ ಎಷ್ಟೋ ವರ್ಷಗಳಿಂದ ಗೊತ್ತು. ಮುಕ್ಕಂಚಿಪುರದಲ್ಲಿ ಅಮ್ಮನವ್ರ ಗುಡಿ ಕಟ್ಸೋಕೆ ಲಕ್ಷಗಟ್ಟಲೆ ಖರ್ಚು ಮಾಡಿದ್ದೀರಾ. ಒಳ್ಳೆ ಜನ ಅಂತ ಗೊತ್ತಾದ್ರೆ ಸಾಕು, ನೀವು ಎಷ್ಟು ಚೆನ್ನಾಗಿ ನೋಡ್ಕೋತೀರಾ ಅನ್ನೋದು ನನಗೆ ಗೊತ್ತು. ಯಾವ ಜನ್ಮದ ಪುಣ್ಯನೋ ಏನೋ ಈ ಜನ್ಮದಲ್ಲಿ ನನ್ನ ಮೊಮ್ಮಗಳನ್ನ ನಿಮ್ಮ ಮನೆ ಮಹಾಲಕ್ಷ್ಮಿಯಾಗಿ ಮಾಡ್ಕೋತಾ ಇದ್ದೀರಾ. ನನ್ನ ಮನೆ ಸೊಸೆಯಾಗಿ ಮಾತ್ರ ಅಲ್ಲ ಶಾಸ್ತ್ರಿಗಳೇ, ನೈನಿನ ನಾನು ಮಗಳಿಗಿಂತ ಹೆಚ್ಚಾಗಿ ನೋಡ್ಕೋತೀನಿ. ನನಗೆ ನಮ್ಮ ಮಾವನ್ ತರನೇ ನಮ್ ನೈನಿಗೆ ನೀವು ಮಗಳ ಸ್ಥಾನ ಕೊಡ್ತಾ ಇದ್ದೀರಾ. ಇಷ್ಟು ಒಳ್ಳೆ ಮನ್ಸಿರೋರು ನಮ್ ಬೀಗರಾಗ್ತಿರೋದು ನಮ್ಮ ಅದೃಷ್ಟ ಅನ್ಕೊಂಡಿದೀನಿ ಅಷ್ಟೇ. ಮದ್ವೆಗೆ ಏರ್ಪಾಡು ಮಾಡ್ಕೊಳ್ಳಿ ಅಮ್ಮ, ತಾಂಬೂಲ ಬದಲಾಯಿಸೋ ಅಗತ್ಯನೇ ಇಲ್ಲ. ಮದುವೆ ಯಾವಾಗ ಅಂತ ಹೇಳಿದ್ರೆ ಇರೋದ್ರಲ್ಲಿ ನಾವು ನಮ್ಮ ಏರ್ಪಾಟುಗಳನ್ನ ಮಾಡ್ಕೋತೀವಿ ಸ್ವಾಮಿ. ಇವತ್ತು ನಾಳೆ ಒಳ್ಳೆ ಮುಹೂರ್ತ ಇದೆ. ನಿಮ್ಗೆ ಗೊತ್ತಿಲ್ಲದೆ ಇರೋದು ಏನಿದೆ ಶಾಸ್ತ್ರಿಗಳೇ, ಆದಷ್ಟು ಬೇಗ ಮದುವೆ ಇಟ್ಕೊಳ್ಳೋಣ. ಈಗಿಂದೀಗಲೇ ಅಂದ್ರೆ ನೀವು ನನ್ನ ಸೊಸೆನ ಮದುವೆ ಮಂಟಪದವರೆಗೂ ಕರ್ಕೊಂಡು ಬನ್ನಿ ಸಾಕು. ಮಿಕ್ಕಿದ ಏರ್ಪಾಡೆಲ್ಲ ನಾನು ನೋಡ್ಕೋತೀನಿ. ಅಕ್ಷತೆ ಒಂದು ತರೋದ್ ಬಿಟ್ರೆ ನಿಮ್ ಕೈಗಳಿಗೆ ಯಾವ ಕೆಲಸನೂ ಕೊಡಲ್ಲ. ನೀವು ನಿಶ್ಚಿಂತೆಯಿಂದ ಇದ್ರೆ ಸಾಕು. ನಿಮ್ಮವ್ರಿಗೆಲ್ಲ ನೀವೊಂದ್ ಮಾತು ಹೇಳಬೇಕು, ಅವರೆಲ್ಲ ಬರ್ಬೇಕು, ನೀವು ಲಗ್ನ ಪತ್ರಿಕೆ ಹಂಚ್ಬೇಕು.
ಅವೆಲ್ಲ ಏನು ಇಟ್ಕೋಬೇಡಿಮ್ಮ. ನಮ್ಗೆ ಹುಡುಗಿ ಹಿಡಿಸಿದ್ದಾಳೆ, ಮದ್ವೆ ನಡ್ಸ್ಕೊಟ್ರೆ ಸಾಕು. ನಮ್ಮವ್ರನ್ನೆಲ್ಲ ಕರೆದ್ರೆ ಅವರೆಲ್ಲ ಇಲ್ಲಿಗೆ ಬರೋದಕ್ಕೆ ತಡ ಆಗ್ಬಿಡುತ್ತೆ. ಯಾರು ಬರ್ದೆ ಮದ್ವೆ ಅಂದ್ರೆ ಯಾಕೆಂದ್ರೆ ಇಂಥ ಒಳ್ಳೆ ಸಮಯ ಬರಲ್ಲ ಅನ್ಸುತ್ತಮ್ಮ. ನೀವು ಸ್ವಲ್ಪ ಯೋಚನೆ ಮಾಡಿ ಶಾಸ್ತ್ರಿಗಳೇ. ಒಂದ್ ನಿಮಿಷ ಯಜಮಾನ್ರೆ. ಹಾ. ಶ್ಯಾಮಲಾ, ಸ್ವಲ್ಪ ಬರ್ತೀಯಾ? ಶಾಸ್ತ್ರಿಗಳು ಮನೇಲಿ ಇರೋರ್ನೆಲ್ಲ ಕರೆಯೋಕೆ ಹೇಳ್ತಿದ್ದಾರೆ. ತಿಲೋತ್ತಮಗೆ ಏನಾದ್ರೂ ಈ ವಿಷಯ ಗೊತ್ತಾದ್ರೆ ಈ ಮದುವೆ ಆಗೋಕೆ ಬಿಡೋದೇ ಇಲ್ಲ. ಹೇಗಾದ್ರೂ ಮಾಡಿ ನಾಳೆನೇ ಮದುವೆ ಆಗೋ ಥರ ಮಾಡಬೇಕು. ಏನ್ ಮಾವ ಇದು? ಹುಡುಗ ಅವ್ರ ತಂದೆ ಇಬ್ರೇ ಇರ್ತಾರಂತೆ, ನಮಗಂತೂ ಯಾರೂ ಇಲ್ಲ. ಅವ್ರಿಗೆ ನೆಂಟ್ರು ಇರ್ತಾರಲ್ವಾ? ಅನುಮಾನ ಪಡಬೇಡ ಶ್ಯಾಮಲಾ. ಮದುವೆ ಪತ್ರಿಕೆನ ಮುದ್ರಿಸಿ ಎಲ್ರಿಗೂ ಕೊಟ್ರೆ ನೈನಿನ್ ಕಂಡ್ರೆ ಆಗದೆ ಇರೋರು ಬಂದಿರೋ ಈ ಒಳ್ಳೆ ಅವಕಾಶನ ಹಾಳು ಮಾಡೋಕೆ ಪ್ರಯತ್ನ ಮಾಡ್ತಾರೆ. ತುಂಬಾ ದಿನ ಆದ್ಮೇಲೆ ನೈನಿ ಕಣ್ಣಲ್ಲಿ ಕಾಣಿಸ್ತಾ ಇರೋ ಆನಂದ ಬಾಷ್ಪನ ಕಣ್ಣೀರಾಗೋದನ್ನ ನೋಡೋದು ಬೇಡಮ್ಮ. ತಡ ಮಾಡಿದ್ರು ಮುಂದೂಡಿದ್ರು ನಷ್ಟ ನಮಗೆ ತಾನೇ. ಅರ್ಥ ಮಾಡ್ಕೋ ಶ್ಯಾಮಲಾ. ಸರಿ ಮಾವ, ನೀವಿಷ್ಟು ಹೇಳ್ತಿದ್ದೀರಾ ಅಂದ್ರೆ ನೀವ್ ಹೇಳ್ದಾಗೆ ಆಗ್ಲಿ ಬಿಡಿ ಮಾವ. ಸರಿ ನಡಿ. ನಿಮ್ಮ ಇಷ್ಟದ ಹಾಗೆ ಮದುವೆ ಸಿದ್ಧತೆ ಮಾಡ್ಕೊಳ್ಳಿ. ನಿಮ್ಮ ಕಡೆಯಿಂದ ಯಾರು ಬರ್ತಾರೋ ಗೊತ್ತಿಲ್ಲ. ನಮ್ಮ ಕಡೆಯಿಂದ ಆ ವಿಶಾಲಾಕ್ಷಮ್ಮನವರೇ ಬಂದು ಮದುವೆ ಮಾಡಿಸ್ಕೊಡ್ತಾರೆ. ತುಂಬಾ ಸಂತೋಷ. ಇವಾಗ್ಲಿಂದಲೇ ಮದ್ವೆಗೆ ಏನ್ ಬೇಕೋ ರೆಡಿ ಮಾಡಿಸ್ತೀನಿ. ಬರ್ತೀನಮ್ಮ. ಹೋಗ್ ಬನ್ನಿ ಅಣ್ಣ. ಶನಿ ಬಾಯೋಳು, ನೀನು ಶನಿ ಬಾಯೋಳು, ನೀನು ಶನಿ ಬಾಯೋಳು, ನೀನು ಶನಿ ಬಾಯೋಳು. ನೀನೆಲ್ಲಿರ್ತೀಯೋ ಅಲ್ಲಿ ದರಿದ್ರ ಅನಿಷ್ಟ ಎಲ್ಲ ನಿನ್ನೆ ಹುಡ್ಕೊಂಡ್ ಬರತ್ತೆ. ನಿನ್ನ ಊರಿಂದ ಆಚೆ ಹಾಕಿದ್ರೆ ಇಲ್ಲಿ ಬಂದ್ ತಲೆ ಮರ್ಸ್ಕೊಂಡಿದ್ಯಾ ಅಂತ ತಾತ ನಿಜ ಹೇಳಿಲ್ವಾ? ಆಸ್ಪತ್ರೆಗೆ ಹೋಗಿ ಯಜಮಾನ್ರ ಆರೈಕೆ ಮಾಡೋಣ ಅಂದ್ರೆ ಸುಮನ ಇಷ್ಟ ಬಂದಾಗ ಬೈದ್ ಹೋದ್ಲು. ನಾನ್ ಕಣ್ಣೀರ್ ಹಾಕೊಳ್ಳೋದನ್ನ ನೋಡಿದ್ರೆ ಯಜಮಾನ್ರಿಗೆ ಇನ್ನೂ ತೊಂದರೆ ಆಗುತ್ತೆ. ವಾಪಸ್ ಗುಡಿಗೆ ಹೋಗೋದೇ ವಾಸಿ. ಏನೋ ಒಂಥರ ಕೆಟ್ಟ ವಾಸನೆ. ಹಳ್ಳಿ ಅಂದ್ರೆ ಹಿಂಗೆ ಇರುತ್ತೇನೋ, ಆದ್ರೆ ಹಳ್ಳಿನೂ ಅಲ್ಲದೆ ಕಾಡ್ ತರ ಕಾಣಿಸ್ತಿದೆ. ಡಿಸ್ಕಸ್ಟಿಂಗ್. ಆದ್ರೆ ಇಲ್ಲ ಅದೇನ್ ರೆಸಾರ್ಟ್ ಕಟ್ಬೇಕು ಅನ್ಕೊಂತಿದಾರೋ ನನಗಂತೂ ಅರ್ಥ ಆಗ್ತಿಲ್ಲ. ಛೇ, What happened?
ಪೆಟ್ರೋಲು ಇದೆ. ಏನಾಯ್ತು? ಇನ್ನೇನಾಗತ್ತೆ, ಹಳ್ಳಿ ರೋಡಲ್ಲಿ ಹೋಗ್ಬೇಕು ಅಂದ್ರೆ ಇದಕ್ಕೂ ಇಷ್ಟ ಇಲ್ಲ ಅನ್ಸತ್ತೆ. ಏನಾಗಿದೆಯೋ ಏನೋ. ಮರ, ಕೊಂಬೆ. ನನ್ನ ಮಗನ್ನ ಕಾಪಾಡಬೇಕಾದ ಜವಾಬ್ದಾರಿನೂ ನಿಂದೆ. ದೇವನ್ನವ್ರ ಮಗ. ಮರ, ದೇವನ್ನವರು. ನಿಮ್ಗೇನು ಆಗಿಲ್ಲ ಅಲ್ವಾ ಸಾವ್ಕಾರ್ರೆ? ಸಾವ್ಕಾರ್ರೆ, ಸಾವ್ಕಾರ್ರೆ, ನಿಮ್ಗೇನು ಆಗಿಲ್ಲ ಅಲ್ವಾ? ನೋ ಪ್ರಾಬ್ಲಮ್. ಟೈಮ್ ಕರೆಕ್ಟಾಗಿ ಬಂದ್ರಿ. ಇಲ್ಲ ಅಂದಿದ್ರೆ ನನ್ನ ಪ್ರಾಣ ಹೊಟ್ಟೋಗಿರೋದು. ಈ ಕೊಂಬೆ ಮುರಿದ್ ಬೀಳುತ್ತೆ ಅಂತ ನನಗೆ ಮೊದ್ಲೇ ಗೊತ್ತಿತ್ತು. ವಾಟ್? ಹಾ, ಅದೊಂದು ದೊಡ್ಡ ಕತೆ ಬಿಡಿ. ನಿಮ್ ತಾಯಿ ನಿಮ್ಮನ್ನ ಕಾಪಾಡಕ್ ಹೇಳಿದ್ರು, ನಾನು ಕಾಪಾಡಿದ್ದೀನಿ ಅಷ್ಟೇ. ಅಮ್ಮ. ಏನು? ಮಾಮ ನನ್ನ ಕಾಪಾಡುನ್ಲ? ಹೌದು ಸಾವ್ಕಾರ್ರೆ. ಮಾಮ್ನ ನೋಡಿದ್ಯಾ ನೀನು? ಅದೇನ್ ಹಾಕ್ ಕೇಳ್ತೀರಾ? ಮಹಾಲಕ್ಷ್ಮಿ ತರ ಮುಖ, ಎಷ್ಟು ಚೆನ್ನಾಗಿದ್ದಾರೆ ಗೊತ್ತಾ? ಅಮ್ಮನ್ ಗ್ಲಾಮರ್ಗೆ ಏನು ಕಡಿಮೆ ಇಲ್ಲ. ದೊಡ್ಡ ಕುಂಕುಮ ಇಟ್ಕೊಂಡು ಒಡವೆ ಹಾಕೊಂಡು ದೇವತೆ ತರ ಇರ್ತಾರೆ. ಜ್ಯುವೆಲ್ರಿ ಎಲ್ಲ ಓಕೆ, ಆದ್ರೆ ದೇವತೆ ತರ ಅಂದ್ರೆ ಯಾಕೋ ಡೌಟು. ಈಗ ನನಗ್ ತೃಪ್ತಿ ಆಯ್ತು ಸಾವ್ಕಾರ್ರೆ, ಮನ್ಸಿಗೆ ನೆಮ್ಮದಿ ಸಿಕ್ತು. ಯಾಕೆ? ಯಾರನ್ನ ಕಾಪಾಡ್ಬೇಕು ಅನ್ಕೊಂಡು ಅವ್ರನ್ನ ಕಾಪಾಡ್ಬಿಟ್ಟೆ. ಮದ್ವೆ ಮಾಡ್ಕೊಂಡು ಅತ್ತೆ ಮನೆಗ್ ಹೋದ್ಮೇಲೆ ಆಗ ನಿಮಗ್ ಅಪಾಯ ಬಂದಿದ್ರೆ ನಾನು ಹೇಗ್ ಕಾಪಾಡ್ಬೇಕಿತ್ತು ಹೇಳಿ? ಮದ್ವೆನಾ? ಹೌದು ಸಾವ್ಕಾರ್ರೆ, ನನಗ್ ಮದ್ವೆ. ನನ್ ತಂಗಿ ಬಂದ್ ಜಗಳ ಮಾಡಿದ್ದು ಒಳ್ಳೇದೇ ಆಯ್ತು, ಇಲ್ಲ ಅಂದ್ರೆ ನಾನು ಈ ಕಡೆ ಬರ್ತಾನೆ ಇರ್ಲಿಲ್ಲ. ಸರಿ ಸರಿ, ಬರ್ತೀನಿ ಸಾವ್ಕಾರ್ರೆ. ಹುಷಾರು, ನೋಡ್ಕೊಂಡ್ ಗಾಡಿ ಓಡಿಸಿ. ಮರ ಬೀಳೋದ್ ಮೊದ್ಲೇ ಗೊತ್ತಿತ್ತಂತೆ. ಮಾಮ್ ನನ್ನ ಸೇವ್ ಮಾಡು ಅಂತಂದಿದ್ಲಂತೆ. ಮದುವೆ ಅಂತೆ, ತಂಗಿ ಅಂತೆ. ಒಂದಕ್ಕೊಂದು ಕನೆಕ್ಟ್ ಆಗ್ತಿಲ್ಲ.
ವಿಶಾಲ್ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಎಷ್ಟು ಮೆಸೇಜ್ ಮಾಡಿದ್ರೂ ರಿಪ್ಲೈ ಇಲ್ಲ. ಅಪ್ಪ ಮಗ ಇಬ್ರು ಒಂದಾಗೋದ್ರ? ಸ್ಯಾಲ್ರಿ ತಗೊಳ್ಳೋ ಲಾಯರ್ ಕೂಡ ಎದುರು ಮಾತಾಡ್ತಿದ್ದಾನೆ ಅಂದ್ರೆ ಏನಾಗ್ತಿದೆ ಇಲ್ಲಿ? ನಂಗೆ ಯಾವ ಇನ್ಫಾರ್ಮೇಶನ್ ಸಿಗ್ತಾ ಇಲ್ಲ. ನಾನು ಅಷ್ಟೊಂದು ಬೇಡವಾದೊಳಗೋದ್ನಾ? ಹ? ಬೂ! ಅಮ್ಮ! ಹೆದರ್ಕೊಂಡ್ರು ಅತ್ತೆ, ಹೆದರ್ಕೊಂಡ್ರು ನಿನ್ನೋ ಹುಚ್ಚಾಗಾಡಿದ್ರೆ ಹಲ್ಲು ಉದುರ್ಸ್ಬಿಡ್ತೀನಿ. ಎಷ್ಟೆಲ್ಲೋ ಅತ್ತೆ? ಹೇ ಮೆಂಟಲ್, ಹೇಳೋದು ಅರ್ಥ ಆಗಲ್ವಾ? ಯಾಕೆ ಹೀಗೆ ವಿಚಿತ್ರವಾಗಿ ಆಡ್ತಿದ್ಯಾ? ಬೆಳಗ್ಗೆಯಿಂದ ಡಲ್ ಆಗಿದ್ದೀರಲ್ವಾ ಅತ್ತೆ? ನಿಮ್ಮನ್ನ ನಗ್ಸೋಣ ಅಂತಾನೆ ಮುಖಕ್ಕೆ ಮಾಸ್ಕ್ ಹಾಕೊಂಡ್ ಬಂದೆ. ಮುಖಕ್ಕಲ್ವೇ, ಬಾಯ್ಗೆ ಹಾಕೋ. ಆಗ ಯಾವ ವೈರಸ್ಸು ಅಟ್ಯಾಕ್ ಆಗಲ್ಲ. ಟೆನ್ಷನ್ ನಾನ್ ಒದ್ದಾಡ್ತಾ ಇದ್ರೆ ನೀನೊಬ್ಳು ನನಗ್ ತಲೆ ತಿನ್ನಕ್ಕೆ. ಮೊದ್ಲೇ ಹೇಳಕ್ಕಾಗ್ಲಿಲ್ವಾ ಅತ್ತೆ ತಲೆನೋವು ಅಂತ? ಇರಿ ಅರ್ಶನ ಸುಣ್ಣ ತಗೊಂಡ್ ಬರ್ತೀನಿ. ಏ ನಿಂತ್ಕೊಳ್ಳೆ. ಅರ್ಶನ ಸುಣ್ಣ ಯಾಕೆ ತರ್ತೀಯಾ? ನಿಂಗೆಲ್ಲಾದ್ರೂ ತಲೆ ಕೆಟ್ಟಿದ್ಯಾ? ನಿಮ್ಗೇನು ಗೊತ್ತಾಗಲ್ಲ, ಸುಮ್ನೆ ಇರಿ ಅತ್ತೆ. ಶಬರಿ ಅಜ್ಜಿ ಅವ್ರ ಮೊಣಕಾಲ್ ನೋವಾದಾಗ ಇದೇ ತರ ಅರ್ಶನ ಸುಣ್ಣ ಕಲ್ಸಿ ಹಚ್ಕೋತಾರೆ ಗೊತ್ತಾ? ನಾನು ಹೋಗಿ ತಗೊಂಡ್ ಬರ್ತೀನಿ. ಏಯ್ ಛೇ, ಇವಳ ತಲೆಯಲ್ಲಿ ಮೆದ್ಲು ಇರ್ಬೇಕಾದ ಜಾಗದಲ್ಲಿ ಇಲ್ಲ. ಹುಚ್ಚಿ ಸುಮ್ಮನೆ ಪ್ರಾಣ ತೆಗಿತಾಳೆ. ಕಾಂತಮ್ಮನವ್ರೆ, ಸ್ವಲ್ಪ ನಿಂತ್ಕೊಳ್ಳಿ. ಏನಷ್ಟು ಅರ್ಜೆಂಟ್ ವಿಷಯ? ನಮ್ಮ ಅಕ್ಕನ ಬಗ್ಗೆ. ಅವಳನ್ನ ಮತ್ತೆ ಊರಿಗೆ ಕರೆಸಿದೀವಿ ಅಂತ ಡಂಗುರ ಸಾರ್ಬೇಕಾ? ಅವಳು ಬಾ ಅಂದ್ರು ಇಲ್ಲಿ ಬರಲ್ಲ. ಅತ್ತೆ ಮನೆಗೆ ಹೋಗ್ತಿದ್ದಾಳೆ. ಏನು ಅವಳಿಗೆ ಮದ್ವೆನಾ? ಪಾಪ ಯಾರೋ ಏನೋ ಅಷ್ಟೊಂದ್ ಪಾಪ ಮಾಡಿರೋನು. ನಿಮ್ ಮಗನೇ ಅಮ್ಮವ್ರೆ. ಹಾ, ನಿನಗೇನಾದ್ರೂ ಹುಚ್ಚ? ನನಗಿರೋದು ಒಬ್ಳೆ ಮಗಳು, ಅವಳೆ ಸುಭದ್ರ. ಜಮ್ ಅಂತ ಮದ್ವೆ ಮಾಡ್ಕೊಂಡು ಸೈ ಅಂತ ಸಂಸಾರ ಮಾಡ್ತಿದ್ದಾಳೆ. ಈಗ ಮಗ ಎಲ್ಲಿಂದ ಬಂದ್ನು? ನಿಮ್ಮನ್ನ ಚಿಕ್ಕಮ್ಮ ಅಂತ ಕರೆಯೋ ವಿಶಾಲ್ ಅವ್ರೆ ನಮ್ಮ ಅಕ್ಕನ ಮದ್ವೆ ಆಗ್ತಾ ಇದಾರೆ ಅಮ್ಮವ್ರೆ. ಮೈಗ್ ಹೆಂಗೈತೆ? ಹೊಸ ನಾಟಕ ಶುರು ಮಾಡ್ತಿದ್ಯಾ ಹೆಂಗೆ? ನರಿಯಲ್ಲಿ ನಾಗಲೋಕ ಎಲ್ಲಿ? ಅಯ್ಯೋ, ಆ ನರಿನೇ ನಮ್ಮ ಅಕ್ಕ ಕಾಂತಮ್ಮನವ್ರೆ. ಶನಿ ಬಾಳ್ ಹೇಳಿದ ಹಾಗೆ ನಡೀತಿದೆ ಅಂತ ಕೋಪ ಮಾಡ್ಕೊಳ್ದೆ. ನಮ್ಗೆ ಒಳ್ಳೇದೇ ಆಗ್ತಿದೆ. ಅವಳನ್ನ ದೇವತೆ ತರ ನೋಡಿ ಮನೆ ಸೊಸೆ ಮಾಡ್ಕೋಬೇಕು ಅಂತಿದ್ದಾರೆ ಜಗದೀಶ್ ಅವರು. ಹಾ, ನಮ್ ಭಾವನವ್ರ ಬಗ್ಗೆ ಗೊತ್ತಾ ನಿಂಗೆ? ಅವ್ರಿಗೆ ಮೊನ್ನೆ ಎದೆ ನೋವು ಬಂದು ಲಕ್ಷ್ಮೀಪುರ ಆಸ್ಪತ್ರೆ ಸೇರಿರೋ ವಿಷಯ ನಿಮಗ್ ಗೊತ್ತಿಲ್ವಾ? ಹೌದಾ? ನನ್ಗ್ಯಾರು ಹೇಳಲೇ ಇಲ್ವೇ? ಅಯ್ಯೋ ಅಮ್ಮವ್ರೆ, ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಇನ್ನು ನಿಮ್ ಹತ್ರ ಏನೇನ್ ವಿಷಯ ಮುಚ್ಚಿಟ್ಟಿದಾರೋ ಏನೋ. ಒಂದ್ ನಿಮಿಷ ಇರು. ಹಲೋ ಕಾಂತಮ್ಮಕ್ಕ, ಹೇಗಿದ್ಯಾ? ನನಗೇನೂ ಆಗಿಲ್ಲ, ನಾನ್ ಚೆನ್ನಾಗೇ ಇದ್ದೀನಿ. ನೀನೆಲ್ಲಿದ್ಯಾ? ಇನ್ನೆಲ್ಲಿರ್ತೀನಿ? ಮನೇಲಿ. ಭಾವನವರು, ವಿಶಾಲು ಎಲ್ರೂ ಚೆನ್ನಾಗೇ ಇದ್ದಾರೆ. ಅವರಿಬ್ರು ಲಕ್ಷ್ಮೀಪುರಕ್ಕೆ ಬಂದಿದ್ದಾರೆ. ಹೋದಾಗ್ಲಿಂದ ಇದುವರೆಗೂ ಒಂದು ಫೋನ್ ಮಾಡಿಲ್ಲ. ಓಹೋ, ವಿಶಾಲ್ ಮದ್ವೆ ಆಗ್ತಾ ಇರೋದು ತಿಲೋತ್ತಮಂಗೂ ಗೊತ್ತಿಲ್ಲ ಅಂತ ಆಯ್ತು. ಏನೂ ನಡೀತಾ ಇದೆ ಇಲ್ಲಿ. ನಿನ್ಗೇನಾದ್ರೂ ಸಿಕ್ಕಿದ್ರ ಅಕ್ಕ? ಹಾ, ಈಗಿಂದೀಗ್ಲೇ ಲಕ್ಷ್ಮೀಪುರಕ್ಕೆ ಬಾ, ಎಲ್ಲ ಹೇಳ್ತೀನಿ ನಾನು ನಿನಗೆ. ಏನಾಯ್ತಕ್ಕ? ನಿನ್ ಮಗ ಅಲ್ಲದ ಮಗ ಈಗ ಯಮ ಆಗ್ತಿದ್ದಾನಲ್ಲ. ಅರ್ಥ ಆಗ್ಲಿಲ್ಲ. ನಿನ್ ಬಾ ಇಲ್ಲಿಗೆ. ಬಾ ಅಂತಿದ್ದಾಳೆ ಅಂದ್ರೆ ಏನೋ ಸೀರಿಯಸ್ ಮ್ಯಾಟರ್ ಇರ್ಬೇಕು. ಬನ್ನಿ ಅಮ್ಮವ್ರೆ, ನಮ್ಮ ಅಕ್ಕನ ಮದ್ವೆ ಮಾಡ್ಕೊಂಡ್ರೆ ಅನಿಷ್ಟ ಅಂತ ನೀವಾದ್ರೂ ಆ ಯಜಮಾನ್ರಿಗೆ ಹೇಳಿ ಬನ್ನಿ. ನೀನ್ ಹೋಗು, ನಾನು ಬರ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್. ನೀವು ನನ್ನ ಪ್ರಾಣ ಮಾತ್ರ ಉಳಿಸಿಲ್ಲ, ನನ್ನ ಕುಟುಂಬನೂ ಕಾಪಾಡಿದ್ದೀರಾ. ಟ್ರೀಟ್ಮೆಂಟ್ ಕೊಡೋದು ನನ್ನ ಡ್ಯೂಟಿ. ಸುಳ್ಳು ಹೇಳ್ತಾ ಇದ್ದೀನಲ್ಲ ಅಂತ ನನಗೆ ಸ್ವಲ್ಪ ಬೇಜಾರಾಗ್ತಿದೆ. ನನಗೆ ಬೇರೆ ದಾರಿನೇ ತೋಚಲಿಲ್ಲ. ನನಗಾಗಿರೋ ಹಾರ್ಟ್ ಅಟ್ಯಾಕ್ ಸಿವಿಯರ್ ಆಗಿದೆ ಅಂತ ಸುಳ್ಳು ಹೇಳೋದಕ್ಕೆ ನಿಮ್ಮ ಹತ್ರ ಕೇಳ್ಕೊಂಡೆ. ನಿಜವಾಗ್ಲೂ ನಿಮ್ ಹೆಲ್ತ್ ಕಂಡೀಷನ್ ಸರಿಗಿಲ್ಲ ಸರ್. ಆದ್ರೆ ತುಂಬಾ ದಿನ ಬದುಕಲ್ಲ ಅಂತ ನಿಮ್ ಮಗನ ಹತ್ರ ಸುಳ್ಳು ಹೇಳ್ಸಿದ್ರಲ್ಲ. ಡಾಕ್ಟರ್, ನಾನು ಇನ್ನೂ ಎಷ್ಟು ದಿನ ಬದುಕ್ತಾನೋ ನನಗೆ ಗೊತ್ತಿಲ್ಲ.
ಆದ್ರೆ ನನ್ನ ಮಗ ನನ್ನ ಕೈ ಜಾರು ಹೋಗ್ಬಾರ್ದು ಅನ್ನೋದೇ ನನ್ನ ಆಸೆ. ವಿಶಾಲ್ ನನ್ನ ಮಾತನ್ನು ಕೇಳ್ದ, ನಾನಿನ್ನು ಹ್ಯಾಪಿಯಾಗಿರ್ತೀನಿ. ಈ ಹೃದಯಕ್ಕೆ ಇನ್ನೇನೂ ಆಗಲ್ಲ. ನನ್ನ ಹೃದಯ ಮಾತ್ರ ಚೂರ್ ಚೂರಾಗೋಯ್ತು ಡ್ಯಾಡಿ.